ಆಮೇಲೆ 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 ಏನಾಯ್ತು? ನೀ ಆ ಹುಡುಗಿ ಹೆಸರು ಕೇಳಲಿಲ್ವಾ? ನಮ್ಮಪ್ಪ ದ ಗ್ರೇಟ್ ಜಯಂತ್ ರಾವ್ ಫಸ್ಟ್ ಮೀಟಿಂಗ್ ಎಲ್ಲ ನಿನ್ ಹೆಸರು ಕೇಳ್ದ ನಮ್ಮಮ್ಮಿ. ನಿಮ್ಮ ಅಪ್ಪನ ಕತೆನೇ ಬೇರೆ. ನಮ್ಮ ಅಪ್ಪನ ಕತೆ ಬೇರೆ ಕೇಳು. ನಿಮ್ಮಪ್ಪ ನನ್ಗೆ ಡೈರೆಕ್ಟ್ ಆಗಿ ಹಲ್ಗಿಜ್ಕೊಂಡು ಐ ಲವ್ ಯು ಅಂದಿದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ಹಿಂದ್ ಮುಂದ್ ನೋಡ್ದೆ ಒಪ್ಕೊಂಡೆ. ಅಬ್ಬಾ, ಅಲ್ಲೇ ಮಮ್ಮಿ ಮಿಸ್ಟೇಕ್ ಆಗಿದ್ದು. ನಿನಗ್ ಟೇಸ್ಟೇ ಇಲ್ಲ ಮಮ್ಮಿ. ಡ್ಯಾಡಿ ಏನೋ ನೋಡೋಣ ಅಂತ ಕಾಳ ಹಾಕಿದ್ರೆ ನೀವು ಹೂ ಅನ್ಬಿಡ್ದ. ಅಂತ ತಲೆಕಟ್ಟವ್ರನ್ನ ಯಾರಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋತಾರ ಮದರ್? ಏಯ್ ಕತ್ತೆ ಕಮಲ, ಇನ್ನೊಂದ್ಸಾರಿ ನಾನು ಕಾರ್ ಮುಟ್ಟಿದ್ರೆ ನೆಟ್ಟಿಗಿರಲ್ಲ ಅಂತ ಹೇಳಿ ಅವನಿಗೆ. ಈಗ ಏನಾಯ್ತು ಅಂತ ಇಷ್ಟೊಂದು ಸೌಂಡ್? ಇಡೀ ಬೀದಿ ವಾಸನೆ ಹೊಡಿತಾ ಇದೆ. ಯಾವ ಸಗಣಿ ಗುಂಡಿಲ್ ಬಿದ್ದು ನನ್ನ ಕಾರಲ್ಲಿ ಕೂತಿದ್ದ ಅಂತ ಕೇಳವನಿಗೆ. ಈ ವಯಸ್ಸಿನಲ್ಲಿ ಸೈಕಲ್ ಹೊಡೆಯೋದಕ್ಕೂ ದಿಕ್ಕಿರಲಿಲ್ಲ ನನಗೆ. 90 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ಬೇಕು ಅವನಿಗೆ ಬೀದಿ ಸುತ್ತೋದಕ್ಕೆ. 15 ಆಫೀಸ್ ಇದೆ ನಂದು. 15 ಒಂದು ಆಫೀಸ್ ಅಡ್ರೆಸ್ ಆದ್ರೂ ಗೊತ್ತಾ ಸಾಹೇಬ್ರಿಗೆ? ಕೇಳು, ಬೀದಿ ಬೀದಿ ಸುತ್ತಕ್ಕಾಗತ್ತೆ, ಆಫೀಸ್ ಕಡೆ ಬರಕ್ಕಾಗಲ್ವಾ? ಅಪ್ಪ ಇದಾನಲ್ಲ ಬಡ್ಡಿ ಮಗ, ಮಾಡಿರ್ತಾನೆ ಅಂತ ಆರಾಮಾಗಿದ್ದಾರೆ ಸಾರು. PUC ಮಾರ್ಕ್ಸ್ ಕಾರ್ಡ್ ನೋಡಿದೆ ಕಮಲ? ಒಂದು ಟೆಲಿಫೋನ್ ನಂಬರ್ ತರದೆ ಇವ್ನು ತಗೊಂಡಿರೋ ಮಾರ್ಕ್ಸ್ 2, 1, 0, 5 3 ಸಾರಿ ಎಕ್ಸಾಮ್ ಬರೆದ್ರು ಪಾಸ್ ಆಗೋ ಯೋಗ್ಯತೆ ಇಲ್ಲ ಇವನಿಗೆ. ಜ್ಯೂಸ್ ಖಾಲಿ ಆಗೋಯ್ತು. ಫೀಡಿಂಗ್ ಬಾಟ್ಲಿಗೆ ಬಿಸಿ ಬಿಸಿ ಹಾಲು ಹಾಕಿ ನಿಪ್ಪಲ್ ಹಾಕಿ ಕೈ ಕೊಡು, ಮಗು ಚೀಪ್ಲಿ ಪಾಪ. ಮದರ್, ಓಪನರ್ ಇಲ್ಲಿದೆ ಕೇಳು. ಕಮಲ, ನಾಳೆಯಿಂದ ಇವನ್ ಆಫೀಸಿಗೆ ಬಂದ್ರೆ ಸರಿ, ಇಲ್ದಿದ್ರೆ ನೆಟ್ಟಿಗಿರಲ್ಲ ನೋಡು. ಕೊಡೋ ಇಲ್ಲಿ. ಈ ಅವತಾರಕ್ಕೆ ಏನು ಕಡಿಮೆ ಇಲ್ಲ. ಲೈಫ್ ಅಲ್ಲೇ ಒಂದ್ ತೊಟ್ಟು ಗಂಟ್ಲಲ್ಲಿ ಇಳಿಸಿಲ್ಲ. ಬಾಟ್ಲ್ ಇಟ್ಕೋತಾನ, ಬಾಟ್ಲು. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ ಯಜಮಾನ್ರು ಇನ್ನ ಕೂಯ್ತಾ ಇದ್ರು. ನಾನ್ ದೊಡ್ಡವನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗದ ಯಾವಾಗ? ಆಮೇಲೆ ಏನಾಯ್ತಾ ಕತೆ? ಯಾವ ಕತೆ? ಕೈ ಹಿಡ್ದೆತ್ತಲ್ಲ ಆ ಹುಡ್ಗಿ ಕತೆ. ಕಾರ್ ಜನ್ಮನೆ ಹಾಳಾಗೋಯ್ತು, ಪಬ್ಲಿಕ್ ಟಾಯ್ಲೆಟ್ ಆಗೋಯ್ತು. ಏಯ್, ಏನ್ ನೋಡ್ತೀಯ? ತೊಳಿಯೋ. ಹಾಕ್ಲಿ ನೀರಿನ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನ. ಹಲೋ ಐಶ್ವರ್ಮೈ, ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್. ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿ ಇದ್ದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನಿನ್ನ ಹಗ್ಗ ತೋರಿಸ್ಬೋದಾ? ಇನ್ನ ಈ ಕೈಯಲ್ಲಿ ಏನೇನು ಹೇಳಿಬೇಕು? ವೆರಿ ಬ್ಯಾಡ್. ಎತ್ರೋ ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಎಂತ ಆಗಿಲ್ಲ, ಬಾಡಿ ಕಟ್ಟು ಮಿಸ್ಟುಂಟು. ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತ. ನೆನ್ಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂಪ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿನ ಚಿಕ್ಕವನು, ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪರವಾಗಿಲ್ಲ ಬಂದ್ರೆ ನೋಡಿದ್ದೀವಲ್ವಾ? ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ, ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತು. ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ ವಾಚ್. ನನ್ ವಾಚ್ ನಿಮ್ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನ್ ನಿಮ್ ವಾಚ್ ವಾಪಸ್ ಕೊಡಲ್ಲ. ಅದೇನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವ್ ನನ್ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯ್ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸ್ರಿ ನನ್ ಮೇಲೆ. ನನ್ ವಾಚ್ ನ ಹೇಗ್ ತಗೋಬೇಕು ಅಂತ ನನಗ್ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬಾ ನಾಚಿಕೆ ಆಗುತ್ರಿ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು. ನಾನ್ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ.
ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ ಅಂತೂ ನೀವು ವಿಷಯಕ್ಕೆ ಬಂದ್ರಿ ರೇ, ಕೂತ್ಕೊಳ್ರಿ. ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ನಮ್ಮ ಮಾವ? ಎಲ್ಲಿದ್ದಾರೆ ನಮ್ಮ ಮಾವನವರು? ನಾನೇ ಸ್ಪೀಡು ಅಂದ್ರೆ ನನಗಿಂತ ಸ್ಪೀಡ್ ಅಲ್ರಿ ನೀವು. ಎಷ್ಟು ಸರ್ತಿ ಹೇಳ್ಬೇಕು ನಿಮಗೆ? ಎಷ್ಟು ಸರ್ತಿ ಹೇಳ್ಬೇಕು ಹೇಳಿ? ನೀವೇನ್ ಕತ್ತೆ ಕಾಯ್ತಿದ್ದೀರೇನೋ? ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರ ಕೊಡೆ ಹಿಡ್ಕೊಂಡು ನೀರ್ ಹಾಕಿ ಐಸಕ್ಲಪ್ಪಯ್ಯ. ಇನ್ನೊಂದ್ಸಲ ಗಾರ್ಡನ್ ನಲ್ಲಿ ಒಣಗಿನ ಹೂ ನೋಡಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್, ಹೋಗಿ. ಸರಿ ಅಪ್ಪಯ್ಯ. ಕಮಾನ್ ಮ್ಯಾಟರ್ ಸೀರಿಯಸ್. ಫುಲ್ ತೋಟ ವಾಟರ್ ಪ್ಯಾಕ್. ಎಷ್ಟು ನನಗೆ ಎಷ್ಟು ಸಿಟ್ಟು ಬರುತ್ತೆ. ಒಂದು ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರ್ಸಲ್ಲ, ಕ್ಯಾಕರಿಸಿ ಉಗಿದು ಓಡಿಸ್ಬಿಡ್ತೀನಿ. ನಾನು ಸ್ವಲ್ಪ ನಿಮ್ ತರನೇ ಅಂಕಲ್. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಅಷ್ಟಕ್ಕೆ ಈ ಪೇಪರ್ನವರು ಕರ್ನಲ್ ಸುಬ್ಬಯ್ಯ ಇಸ್ ಮ್ಯಾಡ್ ಎಕ್ಸೆಂಟ್ರಿಕ್ ಅಂತೆಲ್ಲ ಬರೆದ್ರು. ನಾನು ಕ್ಯಾರೆ ಮಾಡಲಿಲ್ಲ. ವಿಲ್ ಯು ಪ್ಲೀಸ್ ಸ್ಟಾಪ್ ಬೈಟಿಂಗ್ ಯರ್ ನೇಲ್ಸ್? ವಿಸ್ಕಿ ಬಿಯರ್ ಆಗತ್ತಾ? ಏನಂಕಲ್ ನೀವು, ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು, ದೊಡ್ಡವರಾಗಿ ನೀವೇ ನನಗೆ ಕುಡಿ ಅನ್ಬೋದಾ? ನಾನು ತುಂಬಾ ಒಳ್ಳೆಯವನು. ಬೇಡವಾ? ಓಕೆ, ದಟ್ಸ್ ಗುಡ್. ಆಗಿರ್ಬೇಕು. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಸೊ ಯು ಲೈಕ್ ಮಿ ಅಂಕಲ್? ನಿಜವಾಗ್ಲೂ ನೀವು ಗ್ರೇಟ್. ನೋಡಿದ ತಕ್ಷಣ ನಾನು ಇಷ್ಟಪಟ್ಬಿಟ್ರಿ. ಅಕಸ್ಮಾತು ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರು ನೀವು ನನ್ನ ಹೊಡೆಯಲ್ಲ ಅನ್ಸುತ್ತೆ ಅಲ್ಲ? ಯಾರ್? ನಾಟ್ ಎ ಪ್ರಾಬ್ಲಮ್. ಯಾಕೋ ತುಂಬಾನೇ ಗ್ರೇಟ್ ಆಗ್ಬಿಟ್ರಿ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಂದು ಅಪ್ಪ. ಓ ಐ ಆಮ್ ಸಾರಿ. ಅದೇನಾಯ್ತು ಅಂದ್ರೆ, ನಾನು ರಿಟೈರ್ ಆಗೋಕ್ ಮುಂಚೆ ಬಾರ್ಡರ್ ನಲ್ಲಿ ನನ್ನ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತು. ಕಿವಿಗಳು ಕೆಪ್ಪಾಗಿ ಹೋದು. ಈಗ ಈ ಹೀರಿಂಗ್ ಏಡ್ ಇಲ್ಲದೆ ಏನು ಕೆಲಸಲ್ಲ. ಸರ್, ಈಗ ನಾನು ಎಲ್ಲ ಮತ್ತೆ ಮೊದಲಿಂದ ಹೇಳ್ಬೇಕಾ ಸರ್? ಎಸ್. ಗೊತ್ತಿಲ್ಲ ಪುಟ್ಟ. ಏ ರಾಮ, ಪ್ರೀತಮ್ ಎಲ್ಲಿ? ಅಪ್ಪನ ಜೊತೆ ತೋಟಕ್ಕೆ ಹೋದ್ರು. ಅಪ್ಪನ ಕೈಲಿ ಗನ್ ಇತ್ತು. ಬಡಿಕೊಂಡೆ. ಬೇರೆ ಕಡೆ ಬಿದ್ದಿದ್ರೆ ಅಪ್ಪ, ತಲೆ ಕೆಟ್ಟಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ಆಟಾಡ್ಕೊಂಡು ಕೂತಿದ್ಯಲ್ಲ, ಕೆಲ್ಸ ಇಲ್ವಾ ನಿನ್ಗೆ? ಈ ಸಚ್ ಎ ಬ್ರೇವ್ ಮ್ಯಾನ್. ನಾನು ಎಷ್ಟೋ ಹುಡುಗರನ್ನ ಈಗ ನಿಲ್ಸಿ ಗುಂಡು ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ. ಇಲ್ಲ ಬಿದ್ಬಿಡೋರು, ಇಲ್ಲ ಓಡ್ ಹೋಗೋರು. ನನಗೆ ಸಿಕ್ಕಿರೋ ಇವನೊಬ್ಬನೇ ಗಂಡು, ರಿಯಲ್ ಮ್ಯಾನ್. ಈ ಶುಡ್ ಹ್ಯಾವ್ ಇನ್ ದ ಆರ್ಮಿ.
ನಂದಿನಿ, ಯಂಗ್ ಮ್ಯಾನ್, ಯಂಗ್ ಮ್ಯಾನ್, ಯಂಗ್ ಮ್ಯಾನ್. ಯಾಕ್ರಿ ಓಡ್ ಬಂದ್ರಿ? ನಾನು ಸತ್ತೋದೆ ಅಂತ ಭಯನ? ಯಂಗ್ ಮ್ಯಾನ್, ಕೈ ಬಿಡಿ. ಓ, ನಾನು ಉಳ್ಸಕ್ ಕೊಡ್ ಬಂದ್ರ? ನಿಮ್ಮಪ್ಪ ನನ್ ಗುಂಡು ಹೊಡ್ ಸಾಯಿಸ್ಬಿಡ್ತಾರೆ, ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟಿರ್ತೀನಿ. ನಿಮ್ಮಪ್ಪಂಗ್ ನಾನು ಏನೇ ಹೇಳಿಲ್ಲ ರೀ. ಕೈ ಬಿಡಿ, ಇಲ್ಲಾಂದ್ರೆ ಅಪ್ಪನ್ ಕರಿತೀನಿ. ಅಪ್ಪ ಬರ್ತಾ ಇದ್ರೆ ನಿಮ್ಗೆ ಎಷ್ಟು ಧೈರ್ಯ ನನ್ ಕೈ ಹಿಡ್ಕೊಳಕ್ಕೆ? ಯಂಗ್ ಮ್ಯಾನ್. ನಿಮ್ಮಪ್ಪ ಏನ್ ಜೇಮ್ಸ್ ಬಾಂಡು? ಯಾರೇ ಎದುರ್ಕತಾರೆ ನಿಮ್ಮಪ್ಪನ್ಗೆ? ನಾಳೆ ನಮ್ಮ ಮದುವೆ ಆದ್ಮೇಲೆ ನಿಮ್ಮಪ್ಪನ್ಗೆ ಬಿಳಿ ಕಲರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕ್ಸಿ ಅದೇ ಗನ್ನ ಕೈ ಕೊಟ್ಟು ನಮ್ಮ ಮನೆ ಗೇಟ್ ಮುಂದೆ ನಿಲ್ಸ್ತೀನಿ. ಈ ಕೈ ಬಿಡ್ತೀರಾ ಇಲ್ಲ ಕಿರ್ಚ್ಕೊಳ್ಳ? ಅಪ್ಪ ನೋಡಿದ್ರೆ ನೀವು ಸಾಯೋದ್ ಗ್ಯಾರಂಟಿ. ಇನ್ 2 ದಿನ ನಿಮ್ಮಪ್ಪನಿಗೂ ನನಗೂ ಯಾವ ತರ ದೋಸ್ತಿ ಆಗುತ್ತೆ ನೋಡ್ತಾ ಇರಿ. ಈ ವಾಚ್ನ ನಿಮ್ಮಪ್ಪಗೆ ತೋರಿಸ್ಬಿಡಿ, ಓಕೆ? ಯಂಗ್ ಮ್ಯಾನ್. ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ. ಯಂಗ್ ಮ್ಯಾನ್ ಅಲ್ಲಿ ನಂಗೆ ಗೊತ್ತಿಲ್ಲ. ಎಲ್ಲೋದಾನ? ಓ, ನಂಗೆ ಗೊತ್ತಿಲ್ಲ. ಕಿರ್ಚ್ಬೇಡ. ಕೈಯಲ್ಲಿ ಏನದು? ಏನಿಲ್ಲ. ಅಂಕಲ್, ಅಂಕಲ್, ಎಲ್ಲೋಗಿದ್ರಿ ಅಂಕಲ್ ನೀವು? 2 ನಿಮಿಷ ನೀವು ಕಾಣಲಿಲ್ಲ ಅಂದ್ರೆ ನಾನು ಕೈ ಕಾಲಾಡಲ್ಲ. ಎಷ್ಟು ಹುಡುಕ್ದೆ ಗೊತ್ತಾ ನಾನು ನಿಮ್ಮನ್ನ? ನಾನ್ ನಿನ್ನ ಎಷ್ಟು ಹುಡುಕಿದೆ ಗೊತ್ತಾ? ಎಲ್ಲೋಗಿದ್ದೆ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು ಅಂಕಲ್. ಓ, ಸುಸು ಮಾಡೋಕ? ಇಸೋ ಫನಿ ಅಲ್ಲ, ಚಿಕ್ಕ ಮಗು ತರ. ಅಂಕಲ್, ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಚಿಕ್ಕ ಮಗು ತರ ಇರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ದಟ್ಸ್ ದ ಬೆಸ್ಟ್ ಅಡ್ವೈಸ್ ದೇ ಹ್ಯಾವ್ ಗಿವನ್ ಯು. ಥ್ಯಾಂಕ್ ಯು ಅಂಕಲ್. ನಿಮ್ ಮಗ್ಳಿಗೆ 4 ಪೈಸೆ ಬುದ್ಧಿ ಇಲ್ಲ ಅಂಕಲ್, ದದ್ದಿ ಅವಳು. ಅದೇನು ಅಂತ ಹೆತ್ಬಿಟ್ರು, ಒಂದು ಜಡ್ಜ್ಮೆಂಟ್ ಇಲ್ಲ ಆಗೋ ಗಂಡನ ಬಗ್ಗೆ. ನೋಡಿ ಅಂಕಲ್, ಎದುರಿಗೆ ನನ್ನಂತ ಸ್ಮಾರ್ಟ್ ಆಗಿರೋನ್ನ ಇಟ್ಕೊಂಡು ಗುರಿ ಇಟ್ಟಲ್ಲ ಅಂಕಲ್. ಏನ್ ಗುರಿ ಅಂಕಲ್ ಅದು? ಸೂಪರ್. ಆ ಗುರಿಯಲ್ಲೇ ಗೊತ್ತಾಗುತ್ತೆ ಅಂಕಲ್ ನೀವು ವೆರಿ ಸಿನ್ಸಿಯರ್ ಆರ್ಮಿ ಆಫೀಸರ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಲ್ ವಿ ಕಂಟಿನ್ಯೂ? ಎಸ್ ಅಂಕಲ್. ಅಪ್ಪ, ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ, ನೆನಪಿದ್ಯಾ? ಬೇಗ ಬರ್ತ್ಯಾ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತ್ಯಾ? ಡಿಸೈಡ್ ಮಾಡು, ನಾನ್ ಹೋಗ್ತೀನಿ. ವೇಟ್ ವೇಟ್ ವೇಟ್, ಡೋಂಟ್ ಗೋ. ನಾನು ನಾಳೆ ಅನ್ಕೊಂಡಿದ್ದೆ ಅವಳು ನನ್ನನ್ನು ಹುಡುದು ಮುಕ್ಕು ಬಿಡ್ತಾಳೆ, ನಿನ್ ಜೊತೆ ಇದ್ರೆ ಸುಮ್ಮನೆ ಇರ್ತಾಳೆ. ಕಮ್ ಆನ್, ಲೆಟ್ಸ್ ಗೋ. ಎಸ್ ಅಂಕಲ್, ಎಸ್ ಅಂಕಲ್. ಏ ಪ್ರೀತು, ನೋಡು, ಆನಿವರ್ಸರಿ ಪಾರ್ಟಿಗೆ ಎಲ್ರು ಬಂದಿರ್ತಾರೆ. ನೀನ್ ಅಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರು. ಇವತ್ತು ಈ ಭೂಮಿ ಮೇಲೆ ನನ್ನಷ್ಟು ಡೀಸೆಂಟ್ ಆಗಿರೋ ಹುಡುಗ ನಿಮ್ಗೆ ಸಿಗದೇ ಇಲ್ಲ. ಬಂದೆ ಒಂದ್ ನಿಮಿಷ. ಆಂಟಿ, ಒಬ್ಬ ಲೇಡೀಸ್ ಆಗಿ ಇನ್ನೊಬ್ಬ ಲೇಡೀಸ್ಗೆ ಹೀಗ್ ಮಾಡ್ಬೋದಾ ನೀವು? ನಾನೇನ್ ಮಾಡ್ದೆ? ನೀವು ಜೊತೆಲಿಲ್ಲ ಅಂತ ಅಮ್ಮ ಫುಲ್ ಬೇಜಾರಾಗಿದ್ದಾರೆ. ನೀವು ನನ್ ಕಾರಲ್ಲಿ ಬರ್ಬೋದಲ್ಲ ಆಂಟಿ? ಹೌದಲ್ವಾ? ನಾನ್ ನೋಡು, ಅವಳೊಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ. ಅವಳ ಜೊತೆನೆ ಹೋಗ್ತೀನಿ. ನಂದು ಕೊಡಿ ಆಂಟಿ, ಐ ವಿಲ್ ಟೇಕ್ ಕೇರ್. ನಾನು ಇಟ್ಕೋತೀನಿ. ನಂದು ನೀ ಅಪ್ಪನ್ ಜೊತೆ ಬಾ, ಓಕೆ? ಯಾ. ಹಾಯ್ ಯಂಗ್ ಮ್ಯಾನ್. ಹಲೋ ಅಂಕಲ್. ವಾವ್ ಅಂಕಲ್, ಲುಕಿಂಗ್. ನೀನು ಕೂಡ. ಥ್ಯಾಂಕ್ ಯು. ಲೆಟ್ಸ್ ಗೋ. ಯಾ ಅಂಕಲ್, ನಾನು ಅಲ್ಲಿ. ಓ, ಲೇಡೀಸ್ ಕರ್ಕೊಂಡು. ಹೌ ನೋಬಲ್. ಕಮ್ ಆನ್. ಕರಿಯೋ ಕರ್ನಲ್, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಕರಿಯೋ. ಯಂಗ್ ಮ್ಯಾನ್. ಅಂಕಲ್, ಎಸ್ ಅಂಕಲ್. ಒಂದು ಕೆಲಸ ಮಾಡೋಣ, ಇವತ್ತು ನನ್ನ 25ನೇ ವೆಡ್ಡಿಂಗ್ ಆನಿವರ್ಸರಿ. ನೀನೇ ಡ್ರೈವ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು. ಶೂರ್ ಅಂಕಲ್. ದಿಸ್ ಇಸ್ ಟೂ ಮಚ್. ನಾನೇ ಗಾಡಿ ಓಡಿಸ್ತೀನಿ. ಸಿ, ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ. ಸೋ ನೈಸ್ ಆಫ್ ಯು. ಸೋ ನೈಸ್. ಎಸ್ ಎಸ್. ನಿನ್ನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಪ್ರೀತಮ್? ಅಯ್ಯೋ, ಹುಡುಗಿ ಸಿಕ್ಕಾಪಟ್ಟೆ ಸ್ಲೋ ಅಂಕಲ್, ಇನ್ನು ತಪ್ಪುಗಳ ಲೆವೆಲ್ಗೂ ಬಂದಿಲ್ಲ. ಯು ನೋ ಮೈ ಸ್ಟೋರಿ. ನಾನು ಆರ್ಮಿಯಲ್ಲಿದ್ದಾಗ ಒಂದ್ಸರ್ತಿ ಡೆಲ್ಲಿಯಿಂದ ರಜಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಅದೇ ಟ್ರೈನಲ್ಲಿ ಬಬ್ಲಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಳು. ನಿಮ್ಮಮ್ಮ ಕಮಲಾನೂ ಇದ್ರು. ಅವರದು ಮತ್ತು ಬಬ್ಲಿದು ಎಂಥ ಫ್ರೆಂಡ್ಶಿಪ್ ಅಂತೀಯಾ? ನಿಮ್ಮಮ್ಮ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಮ್ಮಿಬ್ಬರನ್ನು ಇಳಿಸಿ ದೇವಸ್ಥಾನ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮದುವೆ ಮಾಡಿಸಿ ನಮ್ಮನ್ನ ಡೆಲ್ಲಿಗೆ ವಾಪಸ್ ಕಳ್ಸ್ಕೊಟ್ಬಿಟ್ರು. ಆವಾಗ ಒಳ್ಳೆ ಮಳೆಗಾಲ ನೋಡ್ರಿ, ಆವಾಗ್ಲೂ ಮಳೆಗಾಲ ಅಂತೆ. ಏನ್ ಮಾಡೋಣ? ಬಬ್ಲಿ ಮನೆಯವರು ನಿಮ್ಮಮ್ಮನ ಬೈದ್ರಂತೆ. ನಾನು ಒಂದು ವರ್ಷದಲ್ಲಿ ಬಬ್ಲಿ ಕೈಲಿ ಒಂದು ಮಗು ಕೊಟ್ಟು ಆಮೇಲೆ ಅವಳನ್ನ ಕರ್ಕೊಂಡು ಬಂದಿದ್ದು. ಆದ್ರೆ ನನ್ನನ್ನು ನೋಡಿ ಯಾರು ಏನು ಅನ್ಲಿಲ್ಲ, ಎಲ್ಲವೂ ಓಕೆ ಆಯ್ತು. ನೀವು ಬಿಡಿ ಅಂಕಲ್, ಸುರಸುಂದರಾಂಗ, ನೀವೇನೇ ಮಾಡಿದ್ರು ಓಕೆ. ನನ್ನಂತವ್ರು ನಿಮ್ಮಂತವ್ರು ಹುಡುಗಿನ ಓಡಿಸ್ಕೊಂಡು ಹೋದ್ರೆ ಯಾರು ಏನು ಹೇಳಲ್ಲ. ನಾವು ಒಂಥರ ಅದು ಎಷ್ಟು ಸಲೀಸಾಗಿ ಹೋಯ್ತು ಅಂತೀಯಾ? ನೀನ್ ಸುಮ್ನೆ ಇರ್ತಂದೆ, ನಾನು ಮಾತಾಡ್ತಿದ್ದೀನಲ್ಲ. ಯಾರು ಇವ್ರನ್ನ ಕರ್ನಲ್ ಮಾಡಿದವ್ರು? ಒಂದ್ ಮರ್ಯಾದೆ ಬೇಡವಾ? ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಅಪ್ಪ ಮಗಳು ಒಂದೇ ತರ ಇದ್ದೀರಾ. ನಾಳೆ ನಮ್ಮ ಮಾವಾಗೋರು ಅಂತ ಸುಮ್ನೆ ಇದೀನಿ, ಇಲ್ಲಾಂದ್ರೆ ನಾಲ್ಗೆ ಕಟ್ ಮಾಡಿ ಜೇಬಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ.
ಏಳೇಳು ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ ಮಾವ ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ರೀ. ಅವ್ರಿಗೆ ಯಾರೇ ಹೆದರ್ಕತ್ತಾರೆ? ಅವ್ರ ಕಿವಿ ಕೇಳಿದ್ರೆಷ್ಟು ಬಿಟ್ರೆಷ್ಟು, ನಾನ್ ಕೇರ್ ಮಾಡಲ್ಲ. ಬೇಕಾದ್ರೆ ನೋಡಿ ಮಾವ, ಈಗಿಂದ ಹೀಗೆ ನಿಮ್ ಮಗಳು ನಂದಿನಿ ದೇವಿಯವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗಿ ನಮ್ಮ ಹುಟ್ಟೋ ಮಕ್ಳನ್ನ ಸ್ಕೂಲ್ಗೆ ಸೇರಿಸಿ ವಾಪಸ್ ಬಂದ್ರೆ ಎನಿ ಪ್ರಾಬ್ಲಮ್? ಏನ್ ಪರವಾಗಿಲ್ಲ, ಆರಾಮಾಗಿ ಓಡಿಸು. ಥ್ಯಾಂಕ್ಸ್. ನೋಡಿ, ನಿಮ್ಮ ಅಪ್ಪನ ತರ ಎಲ್ಲ ಅಪ್ಪಂದಿರು ಇದ್ರೆ ಲವ್ ಮಾಡೋರ್ಗೆ ಪ್ರಾಬ್ಲಮೇ ಇರಲ್ಲ. ಪಾಪ ಹೇಗೆ ಒಪ್ಕೊಂಡ್ಬಿಟ್ರಲ್ಲ. ಅಪ್ಪ, ಹ್ಯಾವ್ ಯು ಗಾನ್ ಮ್ಯಾಡ್? ಏನಾಗಿದೆ ನಿನ್ಗೆ? ಅಮ್ಮಂಗ್ ಹೇಳ್ತೀನಿ ಇರು. ಇಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ನೆ ಇದೆಯಲ್ಲ ನಕ್ಕೊಂಡು. ಐ ಹೇಟ್ ಯು. ಸಮಥಿಂಗ್ ರಾಂಗ್? ಸಮಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ಯಾ? ಇನ್ನೇನಾಗ್ಬೇಕು ರಾಂಗು? ಅಪ್ಪ, ಬಿ ಸೀರಿಯಸ್. ಈ ಇಡಿಯಟ್ ಆಡೋ ಮಾತ್ಗೆಲ್ಲ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ, ಏನಾಗಿದೆ ನಿನ್ಗೆ? ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್? ಕೇಳಿಸ್ಕೊಂಡೆ ಅಂಕಲ್. ಹಲೋ ಸರ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್. ಹೌದು, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲ ರೆಡಿ ಇದೆ. ಹೌದಾ? ವೆರಿ ಗುಡ್, ಹೋಗೋಣ. ವೆರಿ ಗುಡ್. ಅಪ್ಪ, ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು. ನಾನ್ ತೆಗ್ದಿಲ್ಲಪ್ಪ, ನಾನ್ ತುಂಬಾ ಒಳ್ಳೆ ಹುಡುಗ. ಪಾಪ ಆ ಮಿಷಿನ್ ಹಾಕ್ಬಿಡಿ. ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತೆ, ಅವ್ರಿಗೆ ವಿಶ್ ಮಾಡೋದ್ ಕೇಳಿಸ್ಕೊಳ್ಳಿ ಪಾಪ. ನಾನಾ ಬಂದೆ 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 ಬೇಗ ಬೇಗ ಮಾಡ್ರೋ. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್, ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ ಮನೆ ಹಿತ್ಲಲ್ಲಿ ಎದಳ್ತಾನೆ. ಅಷ್ಟು ಜಾರುತ್ತೆ. ನಂದಿನಿ ಮದ್ವೆ ದಿನ ನನ್ನನ್ ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ. ಆದ್ರೆ ಮದ್ವೆ ಗಂಡು ಮಾತ್ರ ಬೀಳ್ಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು. ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ. ಇಲ್ಲಿ ಸ್ವಲ್ಪ ಹಾಕ್ರೋ. ಅಮ್ಮ ಲೇಟ್ ಆಗ್ತದೆ, ನಾನ್ ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್ ಬಾಯ್. ರಾಮ, ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ. ಇವಳು ಓದಿದ್ದು ಬಾಂಬೆಲಿ. ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ, ಯಾಕೋ ಬಿದ್ದೆ? ಮೈಯಲ್ಲಿರೋ ಮೂಳೆ ಮೇಂಟೈನ್ ಮಾಡಕ್ ಆಗಲ್ಲ ನಿನ್ ಕೈಲಿ. ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಪಾಪ ಪಾಪ ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನ್ಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ, ಇವ್ನ್ ಇವತ್ತು ಹೊರಡಲ್ಲ. ನನಗ್ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಅಮ್ಮಂಗ್ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನನ್ನ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು. ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದ್ ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್, ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡ್ ಅದು, ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮಾನ್ ಕಮಾನ್, ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ, ಈ ಬಟ್ಟೆ ನಾಚಿಕೆ ಆಗುತ್ತೆ ಅಂಕಲ್ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು, ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ನಾ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಿದ್ದಾಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡ್ ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ, ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ. ಆನೆ ರೇಪ್ ಮಾಡಿದವ್ರನ್ನ ಪೊಲೀಸರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೆನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ ಆಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನೆ ಗೊತ್ತಾ? ಇಲ್ಲ ಗುರು, ಹಿಂದೆ ಒಂದ್ಸಲ ಆನೆನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ. ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರುವಾಯ್ತಾ ದೇವದಾಸ?
ಲವ್ ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ದಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನು ಹೇಳ್ದೆ, ನಾನು ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನ್ ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನ್ಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲೆ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದ್ಯಂತೆ ನಿಮ್ಮೇಲೆ. ಅವ್ರ ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ. ಹೋಗ್ ಟ್ರೈನ್ ವಿಚಾರಿಸಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಯಾಕೆ ಹೇಳ್ತೀಯ ಅದ್ರ ಕತೆನ? ಆ ಕಡೆ ಮಳೆ ಬಿದ್ದೋ 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ?